2,000ಕ್ಕೂ ಹೆಚ್ಚು ಗೋವುಗಳನ್ನು ಸಾಕಿ ಗೋರಕ್ಷಣೆಯ ಜೀವನವನ್ನು ಸಮರ್ಪಣೆಗೆ ಸರ್ಕಾರಕ್ಕೆ ನಮ್ಮ ನಾಡಿಗೆ ಸಮರ್ಪಿಸಿರುತ್ತಾರೆ. ಕಳೆದ 8 ವರ್ಷಗಳಿಂದ 400ಕ್ಕೂ ಹೆಚ್ಚು ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ, ಮಾರಾಟಕ್ಕಲ್ಲ ಎಂಬ ಸಂಕಲ್ಪದೊಂದಿಗೆ ಭಾರತೀಯ ಪರಂಪರೆಯ ಗುರುಕುಲ ಶಿಕ್ಷಣವನ್ನು ಈ ಸಮಾಜಕ್ಕೆ, ಈ ನಾಡಿಗೆ ನೀಡ್ತಕ್ಕಂಥ ಪರಮ ಪೂಜ್ಯರು ಅವರು 600ಕ್ಕೂ ಹೆಚ್ಚು ವಯೋವೃದ್ಧರಿಗೆ ಗೌರವ ಧನವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ. ದಯವಿಟ್ಟು ಅಂಬೇಡ್ಕರ್ ವರ್ತದವರೆಗೆ ಯಾರು ಆಟ ರಸ್ತೆ ಮೇಲೆ ಆ ಕಡೆ ಈ ಕಡೆ ಮೌನವಾಗಿ ಈ ನಮ್ಮ ಪ್ರತಿಭಟನೆ ಸಾಗ್ತಾ ಇದೆ. ಯಾರು ಅಡ್ಡ ಸೇರ್ಕೋಬೇಡಿ. ದಯವಿಟ್ಟು ಈ ಸಂಘಟನೆಯ ಒಂದು ನಿಯಮಗಳನ್ನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮ ಎಂದು ಪ್ರಭು ಶ್ರೀರಾಮಚಂದ್ರ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳು ಹಾಗೂ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಹಿರಿಯರು, ರಾಯಬಾಗ್ ತಾಲೂಕದ ಎಲ್ಲ ಬಂಧುಗಳಿಗೆ ಶುಭ ಸಂದರ್ಭದ, ಶುಭ ಸಮಯದ ಶುಭ ನಮಸ್ಕಾರಗಳು. ಜೈ ಶ್ರೀರಾಮ್. ಗಣಪತಿ ಯಾಕ ದೇವರ ಮತ್ತು ಗಣಪತಿ ದೇವರಲ್ಲ, ಎಷ್ಟು ದೇವಸ್ಥಾನ ಭಾರತ ದೇಶದಲ್ಲಿ ಕೋಟಿ ದೇವಸ್ಥಾನಗಳದಾವ. ಮತ್ತಿನ್ನ ಗತಿ ಹಂಗ ಕೊಡಲ ಸಂಗಮ ಮತ್ತು ಬಸವಣ್ಣವ್ರ ಗುಡಿ ಕಟ್ಟಲ್ಲ. ಯಾಕೆ ಕಟ್ರ? ಗುಡಿ ಅವಶ್ಯಕತೆ ಇಲ್ಲಲ್ಲ ಅವರಿಗೆ. ಮತ್ತು ಬಸವಣ್ಣವ್ರ ಗುಡಿ ಕಟ್ಟೋದು, ಲಕ್ಷ್ಮೀ ದೇವರ ಗುಡಿ ಬೇಡ, ಮಾರಿಕಾಂಬ ಗುಡಿ ಬೇಡ. ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಜಾತಿ ಬೆಳೆದಾಡ್ಕೊಂತ ಜನರ ಒಡೆಯುವಂತಾಗಿದ್ರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ರಾಯಬಾಗ ತಾಲೂಕಿನಲ್ಲಿ ಈ ನಾಡ ಕಂಡ ಕರ್ನಾಟಕದ ಶ್ರೇಷ್ಠ ಸಂತರಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ಹಣೆ ಮಣಿದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೂಜ್ಯರಿಗೂ, ಆತ್ಮೀಯ ಎಲ್ಲ ರೈತ ಬಾಂಧವರೇ, ಯುವಕರಿಗೆ, ವಿವೇಕಾನಂದ ಅವರಿಗೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ನಿರ್ಬಂಧ. ಯಾಕೆ ನಿರ್ಬಂಧ? ಒಂದು ಚಿಂತನ ನಿಮಗೆ ಕೊಡ್ತೀನಿ. 12ನೇ ಶತಮಾನದ ಎಲ್ಲಾ ಶರಣರು ಮಾತನ್ನು ಹೇಳ್ತಿದ್ರು. ಏನ್ ಹೇಳ್ತಿದ್ರಂದ್ರ, ಇವನಾರವ 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 ಎಂದು ಅನಿಸಿದಿರಯ್ಯ. ಮತ್ತೆ ಏನ್ ಮಾಡಕತ್ಯಾರ ಯಾರ್ಯಾರು? ಎಲ್ಲ ಲಪಂಗ್ ಹೌದಲ್ಲ. ನಿಮಗೆ ಇನ್ನೊಂದು ಮಾತನ್ನು ಹೇಳ್ತಾನೋ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಏನಂತ ಬೈದ್ರು? ಆ ಶಬ್ದ ಗೊತ್ತದ ನಿಮಗೆಲ್ಲರಿಗೂ. ಒಂದ್ ಶಬ್ದ ಬೈದ್ರು ಅವ್ರು. ಯಾಕೆ ಬೈದ್ರಂದ್ರ, ಇಲ್ಲಿಯವರೆಗೆ ಈ ಧರ್ಮವನ್ನು ಒಡೆಯುವಂತ ಕೆಲಸ ನಡೀತಲ್ಲ, ಆ ಕೆಲಸಕ್ಕಾಗಿ ಬೈದ್ರು. ನಿಮಗೊಂದು ಹೇಳ್ತೀನಿ, 12ನೇ ಶತಮಾನದಾಗ ಅಲ್ಲಮ ಪ್ರಭುಲ್ಲ ಈ ಭಾರತ ದೇಶದಲ್ಲಿ ಮನೆಯಲ್ಲೂ ಬಸವಣ್ಣನ ಎಲ್ಲರೂ ಶರಣರು ಸಂತರು ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಮನುಷ್ಯರಲ್ಲಿದ್ದಾರೆ. ಯಾಕಂದ್ರೆ ಅವರು ನಮ್ಮವರು. ಅವರೆಲ್ಲ ಏನ್ ಮಾಡಿದ್ರಂದ್ರೆ ಶಿವನಾರಾಯಣ ಅಂತರು, ಶಿವಶರಣರು. ಅವ್ರು ಯಾರು ಬೇರೆ ಅಲ್ಲ, ಬೇರೆ ಏನು ಕಟ್ಟಕ್ ಹೋಗಿಲ್ಲ ಅವರು. ನೋಡ್ರಿ, ಅವರು ಆರಾಧನೆ ಮಾಡುವಂತ ಆರಾಧನೆ ದೇವತೆಗಳೇನಿದಾರಲ್ಲ ಎಲ್ಲರೂ ಶಿವನ. ಆಮೇಲೆ ಇನ್ನೊಂದು, ಇವರು ಗುಡಿಗೆ ಹೋಗಬೇಡ ಅಂತ ಹೇಳ್ತಾರೆ. ಗುಡಿಗೆ ಹೋಗ್ಬೇಡ ಅಂದ್ರೆ ಏನು? ಎಲ್ಲ ಶರಣರ ಗುಡಿಗಳನ್ನು ಕಟ್ಟಿದ್ದಾರೆ. ಗುಡಿಗಳು ಕಟ್ಟಿ ಅಲ್ಲಿ ಸ್ಥಾವರದಿಂದನೂ ಇಟ್ಟಿದ್ದಾರೆ. ಹಾಗಾದ್ರೆ ಎಲ್ಲ ಶರಣರ ಗುಡಿಗೆ ಹೋಗಬಾರ್ದನ್ರಿ. ಬಸವಣ್ಣ ಐಕ್ಯ ಮಂಟಪದಲ್ಲ, ಐಕ್ಯ ಮಂಟಪದ